ಪ್ರಿಯ ವೀಕ್ಷಕರೇ, ಈ ಮುಂಚೆ ಮುದ್ದೇಬಿಹಾಳ್ ನಗರದ ಐತಿಹಾಸಿಕ ಕೆರೆಯ ಬಗ್ಗೆ ಸುದ್ದಿ ಬಿತ್ತರಿಸಿದ್ದೇನೆ. ಕೆರೆಯ ಅಂತರಾಳದ ರೋದನೆಯನ್ನು ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೇನೆ. ಜೊತೆಗೆ ಪುರಸಭೆ ದುರಾಡಳಿತ ಬಗ್ಗೆಯೂ ಕೂಡ ತಿಳಿಸಿದ್ದೇನೆ. ಆದರೆ ಇನ್ನುವರೆಗೆ ಯಾವ ಅಧಿಕಾರಿಯಾಗಲಿ ಜನಪ್ರತಿನಿಧಿಯಾಗಲಿ ಕೆರೆಯ ಸ್ವಚ್ಛತೆಗೆ ಮುಂದಾಗುತ್ತಿಲ್ಲ. ಮೊದಲೇ ಮಳೆ, ಈಗ ಮತ್ತಷ್ಟು ಕೆರೆಯಲ್ಲಿ ಮಲಿನ ಜಮಾ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಈಗ ಕೆರೆ ಇನ್ನಷ್ಟು ಮಲಿನಗೊಳ್ಳುವುದಕ್ಕಿಂತ ಮುಂಚಿತವೇ ನನ್ನನ್ನು ಸ್ವಚ್ಛಗೊಳಿಸಿರಿ ಎಂದು ಕುಂಭಕರ್ಣ ನಿದ್ದೆಯಲ್ಲಿ ಜಾರಿರುವ ಪುರಸಭೆಯರನ್ನು ಬಡೆದಬ್ಬಿಸುತ್ತಿದೆ ಆ ಕೆರೆ. ಆದರೆ ಅಧಿಕಾರಿಗಳು ಮಾತ್ರ ಇದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲದ ರೀತಿಯಲ್ಲಿ ನಿದ್ದೆಯಲ್ಲಿ ಜಾರಿದಂತಿದೆ. ಈಗ ಕೆರೆಯ ಮತ್ತೊಂದು ಸಮಸ್ಯೆಯನ್ನು ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡುತ್ತಿದ್ದೇನೆ ಸ್ನೇಹಿತರೆ. ನಿಮಗೆ ಗೊತ್ತಿರಬಹುದು, ನಮ್ಮ ನಗರದ ಹೃದಯ ಭಾಗದಲ್ಲಿರುವ 2 ಕೆರೆಗಳಿಗೆ ಚರಂಡಿ ನೀರು ಹರಿಸಿದ್ದಾರೆ. ಯಾವ ಪುಣ್ಯಾತ್ಮ ಗುತ್ತಿಗೆದಾರ ಈ ಕೆಲಸ ಮಾಡಿದ್ದಾನೋ ಗೊತ್ತಿಲ್ಲ. ಮಾಡಿದ ಕಳಪೆ ಕಾಮಗಾರಿ ಜೊತೆಗೆ ಕೆರೆಗೆ ಚರಂಡಿ ನೀರು ಸೇರಿಸಿ ಇಡೀ 2 ಕೆರೆಗಳನ್ನು ಮಲಿನಗೊಳಿಸಿದ್ದಾನೆ. 2 ಕೆರೆಗಳಿಗೆ ಚರಂಡಿ ನೀರು ಸೇರಿಸಿ ಬಿಲ್ ಎತ್ತಾಕಿ ಸೈ ಎಂದು ಹೋಗಿದ್ದಾನೆ. ಆಗ ಈ ಪುರಸಭೆ ಎಲ್ಲಿತ್ತು ಸ್ವಾಮಿ? ಕುಂಭಕರ್ಣ ನಿದ್ದೆಯಲ್ಲಿತ್ತ ಈ ಪುರಸಭೆ? ಜನಪ್ರತಿನಿಧಿಗಳು ಏನು ಮಾಡುತ್ತಿದ್ರು? ಅವರೊಂದಿಗೆ ಸೈ ಅಂದ್ರ? ಅದಕ್ಕೆ ಈ ಕಳಪೆ ಮಟ್ಟದ ಕಾಮಗಾರಿ ಆಗಿರೋದು. ಸುಮಾರು ವರ್ಷಗಳಿಂದ ಈ ಕೆರೆಗಳಿಗೆ ಚರಂಡಿ ನೀರು ಸೇರಿ ಇಡೀ ಕೆರೆಗಳು ಗಲೀಜುಗೊಂಡು ಸಾಂಕ್ರಾಮಿಕ ರೋಗಗಳಿಗೆ ಎಡೆಮಾಡಿಕೊಡುತ್ತಿವೆ. ಇನ್ನುವರೆಗೆ ಯಾವ ಅಧಿಕಾರಿಯಾಗಲಿ ಈ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಇನ್ನು ನಗರದ ಜನರೇ ಈ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ. ಅವರಾದ್ರೆ ಏನು ಮಾಡ್ತಾರೆ ಬಿಡಿ ಅಂತ ಗಲೀಜು ನೀರು ಸೇರಿಸಿಕೊಂಡ ಆ ಕೆರೆ ತನ್ನ ಅಳಲನ್ನು ತೋಡಿಕೊಳ್ಳುತ್ತಿದೆ. ವೀಕ್ಷಕರೇ, ಈ ಕೆರೆ ನಗರದ ಅಂತರ್ಜಲವನ್ನು ಜೀವಂತವಾಗಿಡಲು ಜೀವಂತ ಸಾಕ್ಷಿಯಾಗಿದೆ. ಮನೆಗೆ ಒಂದು ಬೋರ್ವೆಲ್ ಕೊರೆಸಿದ್ರೆ ಅದು ಈ ಕೆರೆಗಳ ಪುಣ್ಯ ಅಂತಲೇ ಹೇಳಬಹುದು. ಜೊತೆಗೆ ಅಷ್ಟೇ ಅಲ್ಲದೆ ದಿನ ಬೆಳಗಾದ್ರೆ ಬಾವಿಯಿಂದ ನೀರು ತರುತ್ತಿರಲ್ಲ, ಅವುಗಳಲ್ಲಿ ಶಾಶ್ವತವಾಗಿ ನೀರು ಇರಲಿಕ್ಕೆ ಈ ಕೆರೆಗಳೇ ಸಾಕ್ಷಿ. ಹೀಗಾಗಿ ನಗರದ ಜನತೆ ಈ ಕೆರೆಗಳ ಬಗ್ಗೆ ಕಾಳಜಿ ವಹಿಸದಿದ್ರೆ ಮುಂದೆ ನೀರಿನ ತಾತ್ಪರ್ಯ ಸಂಕಟ ಎಲ್ಲರಿಗೂ ಅರ್ಥವಾಗುತ್ತದೆ. ಹೀಗಾಗಿ ನಗರದ ಯುವ ಸಮುದಾಯ, ಹಿರಿಯರು, ಸಂಘ ಸಂಸ್ಥೆಗಳು, ಹೋರಾಟಗಾರರು ಎಚ್ಚೆತ್ತು ಈ ಕೆರೆ ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು. ಎಲ್ಲಿಯವರೆಗೆ ಕುಂಭಕರ್ಣ ನಿದ್ದೆಯಲ್ಲಿ ಜಾರಿರುವವರನ್ನು ಬಡಿದಬ್ಬಿಸುವುದಿಲ್ಲೋ ಅಲ್ಲಿಯವರೆಗೆ ಈ ಕೆರೆ ಅಭಿವೃದ್ಧಿ ಸಾಧ್ಯವಿಲ್ಲ ಸ್ನೇಹಿತರೆ. ಇನ್ನು ಕೆರೆ ಪಕ್ಕದಲ್ಲಿಯೇ ದೊಡ್ಡ ಮಟ್ಟದ ರಾಜಕಾಲುವೆ ಹರಿದು ಹೋಗುತ್ತಿದೆ. ಅದಕ್ಕೆ ಚರಂಡಿ ಕನೆಕ್ಷನ್ ಕೊಡುವುದನ್ನು ಬಿಟ್ಟು ಶಾಂತವಾಗಿದ್ದ ಸ್ವಚ್ಛವಾಗಿದ್ದ ಕೆರೆಗೆ ಚರಂಡಿ ನೀರು ಸೇರಿಸಿ ಗಲೀಜು ಮಾಡಿ ಪುರಸಭೆ ನಗರದ ಜನರಲ್ಲಿ ಆತಂಕ ಹುಟ್ಟಿಸಿದೆ. ಕೆರೆಗಳ ನಿರ್ವಹಣೆಗೆಂದು ಸರ್ಕಾರ ಸಾಕಷ್ಟು ಅನುದಾನ ನೀಡುತ್ತದೆ. ಆದರೆ ಆ ಅನುದಾನ ಎಲ್ಲಿ ಹೋಯಿತು ಸ್ವಾಮಿ? ಪ್ರತಿ ವರ್ಷ ಕೆರೆಗಳ ನಿರ್ವಹಣೆಗೆಂದು ಸರ್ಕಾರದಿಂದ ಇಂತಿಷ್ಟು ಹಣ ಪುರಸಭೆಗೆ ಬರುತ್ತದೆ ಎನ್ನಲಾಗಿದೆ. ಆ ಅನುದಾನವನ್ನು ಸದ್ಬಳಕೆ ಮಾಡಿಕೊಂಡು ಕೆರೆಯ ಸುತ್ತ ಜಾಲಿಗಿಡಗಳನ್ನು, ಕೆರೆಯಲ್ಲಿರುವ ಹೊಲಸನ್ನು ತೆಗೆದು ಹಾಕಬೇಕಾಗಿರುವ ಪುರಸಭೆ ಕಂಡು ಕಾಣದಂತೆ ಕುರುಡುತನ ಪ್ರದರ್ಶಿಸುತ್ತಿದೆ. ಕೂಡಲೇ ಪುರಸಭೆ ಈ ಕೆರೆಗಳಿಗೆ ಸೇರುತ್ತಿರುವ ಚರಂಡಿ ನೀರನ್ನು ರಾಜಕಾಲುವೆಗೆ ಹರಿಸುವ ಕೆಲಸ ಮಾಡಬೇಕು. ಅದಕ್ಕೆ ಅಂತ ಹೆಚ್ಚಿನ ಅನುದಾನ ಪಡೆದು ಹೊಸ ಕಾಮಗಾರಿಗೆ ಅನುಮತಿ ಪಡೆದು ಚರಂಡಿ ನಿರ್ಮಿಸಬೇಕು. ಇದು ನಗರದ ಜನತೆ ಆಗ್ರಹವಾಗಿದೆ. ಇನ್ನು ಪರಿಸರ ಮಾಲಿನ್ಯ ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ? ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕೆರೆಗಳ ದುಸ್ಥಿತಿಯನ್ನು ಸರಿಪಡಿಸಬೇಕು.
ಈ ಕೆಲಸ ಆಗದೆ ಹೋದರೆ ಮುಂದೆ ನಗರದ ಜನತೆ ಉತ್ತರ ನೀಡಲಿದ್ದಾರೆ. ಜೊತೆಗೆ ಈ ಕೆರೆ ಪಕ್ಕದಲ್ಲಿಯೇ ಹಲವು ಜನಪ್ರತಿನಿಧಿಗಳು ವಾಸವಿದ್ದಾರೆ. ಅವರಾದರೂ ಕೂಡ ಕೆರೆಗಳ ಬಗ್ಗೆ ಕಾಳಜಿ ವಹಿಸ್ತಾರಾ ಅಥವಾ ಅವರು ಪುರಸಭೆಯಂತೆ ಬಾರಿಸ್ತಾರಾ? ಕಾದು ನೋಡಬೇಕಾಗಿದೆ. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ ಟಿವಿ, ಮುದ್ದೇಬಿಹಾಳ್.